ಮಾಲಿಕೆ 4 ಪುಸ್ತಕ ಪರಿಚಯ 13 ತಿಂಗಳ ವಿಶೇಷ ಸಕ್ರಿಯ ಲೇಖಕಿಯರ ಕಾದಂಬರಿಗಳು. ಪುಸ್ತಕದ ಹೆಸರು ಟ್ರಾಯ್. ಲೇಖಕರು ಗಾಯತ್ರಿ ರಾಜ್. ಅಭಿಪ್ರಾಯ ಮಮತಾ ವೆಂಕಟೇಶ್. ಓದುತ್ತಿರುವವರು ರಮೇಶ್ ಥಳಿ. ಗಾಯತ್ರಿ ರಾಜ್ ಹೊಸ ಪೀಳಿಗೆಯ ಭರವಸೆಯ ಬರಹಗಾರ್ತಿ. ಸರಾಗವಾಗಿ ಓದಿಸಿಕೊಂಡು ಆಕರ್ಷಕವಾದ ಬರಹ ಶೈಲಿ ಇವರ ವಿಶೇಷತೆ. ಚಿರಪರಿಚಿತವಾದ ಕಥಾವಸ್ತುವನ್ನು ತಮ್ಮ ಕಾದಂಬರಿಗಾಗಿ ಆರಿಸಿಕೊಳ್ಳುವ ಗಾಯತ್ರಿ ರಾಜ್ ಆ ಮೂಲಕ ವಿಶಿಷ್ಟವಾದ ವಿಭಿನ್ನವಾದ ನಿರೂಪಣೆಯ ಮೊರೆ ಹೋಗಬೇಕಾದ ಅನಿವಾರ್ಯತೆಯ ಮಧ್ಯೆಯೂ ಗೆಲ್ಲುತ್ತಾರೆ ಎನ್ನುವುದೇ ಖುಷಿ. ಮೊದಲ ಕಾದಂಬರಿ ಆಮ್ರಪಾಲಿಯಲ್ಲಿಯೇ ತಮ್ಮ ಬರಹ ಸಾಮರ್ಥ್ಯವನ್ನು ನಿರೂಪಿಸಿದ ಗಾಯತ್ರಿ ಅವರ ಗಟ್ಟಿ ಕಥನ ಶೈಲಿ ಇಲ್ಲವಾಗಿದ್ದರೆ ಹೊಸ ಶೀಶೆಯಲ್ಲಿ ಹಳೆಯ ಮದ್ಯ ಎಂದಂತಾಗಿ ಬಿಡುತ್ತಿತ್ತು. ಕವಿ ಹೋಮರ್ ಬರೆದ ಆ ಕಾವ್ಯಗಳಾದ ಇಲಿಯಡ್ ಮತ್ತು ಒಡಿಸ್ಸಿಯ ಭಾಗವಾದ ಟ್ರಾಯ್ ಯುದ್ಧ ಯಾವ ಪುಸ್ತಕ ಪ್ರೇಮಿಗೆ ತಾನೇ ಗೊತ್ತಿಲ್ಲ? ಟ್ರಾಯ್ ನಗರದ ರಾಜಕುಮಾರಿ, ಭವಿಷ್ಯ ವೀಕ್ಷಕಿ ಕಸಾಂಡ್ರಾ ಮತ್ತು ರಾಜಪೂಜಾರಿ ಲಿಥೋಸ್ರ ಎಚ್ಚರಿಕೆಯ ಮೇರೆಗೆ ನವಜಾತ ರಾಜಕುಮಾರ ಅಲೆಕ್ಸಾಂಡರ್ನನ್ನು ಕೊಂದು ಬಿಡಲು ಅಜಿಲೇಯಸ್ ಎಂಬ ಬಂಟನ ಕೈಯಲ್ಲಿ ಕಳಿಸಲಾಗುತ್ತದೆ. ಅದೊಂದು ಸಾರಿ ರಾಜನ ಮಾತನ್ನು ಮೀರುವ ಅಜಿಲೇಯಸ್ಗೆ ಆ ಕ್ಷಣದಲ್ಲಿ ತಾನು 2 ದೇಶಗಳ ಭವಿಷ್ಯವನ್ನೇ ಬದಲಿಸುತ್ತಿದ್ದೇನೆ ಎನ್ನುವ ಅರಿವಿರಲಿಲ್ಲ. ಅದರಿಂದ ಕುರಿಗಾಹಿಯಾಗಿ ಕ್ರೀಡಾಪರ್ವತದ ರಾಜಕುಮಾರ ಪೆರಿಸ್ ಅಲಿಯಸ್ ಅಲೆಕ್ಸಾಂಡರ್ ರಾಜವೈಭವದಿಂದ ವಂಚಿತನಾದರೂ ಸಹ ತಾನು ಬೆಳೆಯುತ್ತಿದ್ದ ಪರಿಸರದಲ್ಲಿ ರಾಜನಿಗಿಂತೇನೂ ಕಮ್ಮಿ ಇರಲಿಲ್ಲ. ಅವನ ಹಣೆ ಬರಹವನ್ನೇ ಬದಲಿಸುವುದು ದೇವತೆಗಳ ಸೌಂದರ್ಯ ನಿರ್ಣಯದ ಸಂದರ್ಭ. ಹೆರಾ, ಅಥೆನಿ ಮತ್ತು ಆಫ್ರೊಡೈಟಿ ದೇವತೆಗಳ ಮಧ್ಯೆ ಅತ್ಯಂತ ಸುಂದರಿಯನ್ನು ಆರಿಸಬೇಕಾದ ಸಂದರ್ಭದಲ್ಲಿ ಪೆರಿಸ್ ಜಗತ್ತಿನ ಅತ್ಯಂತ ಸುಂದರಿಯನ್ನು ಅವನ ಪ್ರೇಮಿಯನ್ನಾಗಿ ಮಾಡುತ್ತೇನೆ ಎಂಬ ಆಮಿಷಕ್ಕೊಳಗಾಗಿ ಹಾಗೆಂದ ಪ್ರೇಮದೇವತೆ ಆಫ್ರೊಡೈಟಿಯನ್ನು ಸುಂದರಿಯೆಂದು ಆರಿಸಿಬಿಡುತ್ತಾನೆ. ಅದರಿಂದಾಗಿ ಇತರ ಇಬ್ಬರ ಆಕ್ರೋಶಕ್ಕೆ ಗುರಿಯಾಗಬೇಕಾಗುತ್ತದೆ. ಆಫ್ರೊಡೈಟಿ ಅತ್ಯದ್ಭುತ ಸುಂದರಿಯನ್ನು ತೋರಿಸುತ್ತಾಳೆ. ಇದೊಂದು ಸಂಘಟನೆ ಎಷ್ಟು ಸಂಘರ್ಷಕ್ಕೆ, ಎಷ್ಟು ಜನರ ಸಾವು ನೋವಿಗೆ ಕಾರಣವಾಗುತ್ತದೆ. ಟ್ರೋಜನ್ನರು ಮೋಜಿನ ಪಂದ್ಯಾವಳಿಯ ಸಲುವಾಗಿ ಪೆರಿಸ್ನ ಗೂಳಿಯನ್ನು ಹೊತ್ತು ಒಯ್ದು ಬಿಡುತ್ತಾರೆ. ತನ್ನ ಗೂಳಿಯನ್ನು ಬಿಡಿಸಿಕೊಂಡು ಬರಲು ಪೆರಿಸ್ ಟ್ರಾಯ್ಗೆ ಹೊರಡುತ್ತಾನೆ. ಅಲ್ಲಿ ತನ್ನ ಅಣ್ಣ ಹೆಕ್ಟರ್ನೊಂದಿಗೆ ಕುಸ್ತಿಗೆ ಬಿದ್ದ ಸಂದರ್ಭದಲ್ಲಿ ಅವನು ಟ್ರಾಯ್ನ ರಾಜ ಪ್ರಯಾಮ್ನ ಮಗ ಎನ್ನುವುದು ಎಲ್ಲರಿಗೂ ತಿಳಿಯುತ್ತದೆ. ಪೆರಿಸ್ ಅರಮನೆ ಸೇರುತ್ತಾನೆ. ರಾಜಯೋಗ್ಯ ವಿದ್ಯೆಗಳನ್ನು ಕಲಿಯುತ್ತಾನೆ. ತಂದೆಯ ಅಣತಿಯ ಮೇರೆಗೆ ಮೈಸೀನಿಯಾಗಿ ಹೋಗುವ ಪೆರಿಸ್ ಅಲ್ಲಿನ ದೊರೆ ಮೆನೇಲಿಯಸ್ನನ್ನು ಭೇಟಿಯಾಗಲು ಸ್ಪಾರ್ಟಾಗೆ ಹೋದ ಸಂದರ್ಭದಲ್ಲಿ ಸಂತೋಷಕೂಟವೊಂದರಲ್ಲಿ ಪಾಲ್ಗೊಳ್ಳುತ್ತಾನೆ. ಆಗ ವೇದಿಕೆಯ ಮೇಲೆ ಒಳ ಅಂಗವಸ್ತ್ರವಿಲ್ಲದೆ ಪಾರದರ್ಶಕವಾದ ಬಟ್ಟೆಯನ್ನು ಧರಿಸಿ ಪ್ರದರ್ಶನಕ್ಕಿದ್ದ ಹೆಣ್ಣನ್ನು ನೋಡಿ ಬೆರಗಾಗುತ್ತಾನೆ. ಅವಳೇ ಆಫ್ರೊಡೈಟಿ ತೋರಿಸಿದ್ದ ಸುಂದರಿ. ಆದರೆ ಅವಳೋ ಮೆನಿಲೇಯಸ್ನ ಹೆಂಡತಿ ಹೆಲೆನ್. ಅವಳ ಮೋಹದಲ್ಲಿ ಸಿಲುಕುವ ಪೆರಿಸ್ ಅವಳೇ ತನ್ನ ಪ್ರೇಮಿ ಎಂದು ಅರಿಯುತ್ತಾನೆ. ಮೆನಿಲೇಯಸ್ನ ಅನುಪಸ್ಥಿತಿಯಲ್ಲಿ ಪೆರಿಸ್ನು ಹೆಲೆನ್ ಮತ್ತು ಅಲ್ಲಿನ ಅಪಾರ ಸಂಪತ್ತನ್ನು ಅಪಹರಿಸಿಕೊಂಡು ಟ್ರಾಯ್ ಸೇರಿಬಿಡುತ್ತಾನೆ. ಹಿಂದೆ ಮುಂದೆ ಯೋಚನೆ ಮಾಡದ ಹೊರಟ ಪ್ರೇಮಿಗಳಿಬ್ಬರೂ ಮುಂದಾಗಬಹುದಿದ್ದ ವಿಪತ್ತಿನ ಪರಿವೆಯೇ ಇರಲಿಲ್ಲ. ಪ್ರೇಮ ಜಗತ್ತಿನ ಮಾಯಾಜಾಲದಲ್ಲಿ ಅವರು ಮಗ್ನರಾಗಿ ಹೋಗಿದ್ದರು. ಹೆಲೆನ್ಳ ಅಪಹರಣವನ್ನು ಟ್ರಾಯ್ ಹೇಗೆ ಸ್ವೀಕರಿಸುತ್ತದೆ? ಸ್ಪಾರ್ಟಾಗೆ ಮರಳಿದ ಮೆನಿಲೇಯಸ್ ತನ್ನ ಪತ್ನಿಯ ಅಪಹರಣವಾಗಿದ್ದು ತಿಳಿದು ಹೇಗೆ ಪ್ರತಿಕ್ರಿಯಿಸುತ್ತಾನೆ? ತನ್ನ ಪತ್ನಿಯನ್ನು ಮರಳಿ ತರಲು ಯಾವ ಕ್ರಮವನ್ನು ಕೈಗೊಳ್ಳುತ್ತಾನೆ? ಅದರ ಪರಿಣಾಮ ಏನಾಗುತ್ತದೆ ಎಂದು ತಿಳಿಯಲು ಈ ಕಾದಂಬರಿಯನ್ನು ಓದಿ. ವಿವಾಹಿತ ಹೆಣ್ಣೊಬ್ಬಳು ತನ್ನ ಪತಿಯ ಕ್ರೋಧದ ಅಳಲಿನ ಅರಿವಿಲ್ಲದೆ ಬೆಳೆದ ಮಗಳೂ ಇದ್ದುಕೊಂಡು ತನ್ನ ಪ್ರೇಮಿ ಎಂದು ಅರಿತಿದ್ದ ಪೆರಿಸ್ನೊಟ್ಟಿಗೆ ವಿವೇಚನೆ ಇಲ್ಲದೆ ಏಕಾಏಕಿ ವೈವಾಹಿಕ ಬಂಧನದಿಂದ ಎದ್ದು ಬಂದು ಬೇರೆ ಅಪರಿಚಿತ ದೇಶಕ್ಕೆ ಹೊರಟು ಬಿಡುವ ಸಾಧಾರಣ ಕಥಾನಕವೇ ಆಗಬಹುದಿದ್ದ ಈ ಕಥನ ಗಾಯತ್ರಿಯವರ ನಿರೂಪಣೆಯಲ್ಲಿ ನೊಂದ ಪ್ರತಿಭಟನೆಯ ವೃತ್ತಾಂತವಾಗಿದೆ. ತನ್ನ ಅಣ್ಣ ಅಗೆಮೆಮ್ನನ್ ಗೆದ್ದು ತಂದ ಹೆಣ್ಣನ್ನು ಮದುವೆಯಾಗುವ ಮೆನಿಲೇಯಸ್ನ ದೃಷ್ಟಿಯಲ್ಲಿ ಹೆಲೆನ್ ಹೆಮ್ಮೆಯ ಪ್ರದರ್ಶನದ ವಸ್ತು ಮಾತ್ರ. ತಾನು ಇಂತಹ ಜಗದೇಕ ಸುಂದರಿಯನ್ನು ಹೊಂದಿದ್ದೇನೆಂದು ತನ್ನ ಸ್ವಂತ ಪತ್ನಿಯನ್ನು ತೋರಿಸಿ ಬೀಗುವ ದೃಷ್ಟಿಯಿಂದ ಇತರ ಪುರುಷರ ಮುಂದೆ ಅವಳನ್ನು ಅರೆನಗ್ನವಾಗಿಸಲು ಸಹ ಹಿಂದೆ ಹೋಗದ ಮೆನಿಲೇಯಸ್
ಓದುಗರ ಕಣ್ಣಲ್ಲಿ ಅಧಃಪತನಕ್ಕೆ ಇಳಿದು ಬಿಡುತ್ತಾನೆ. ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಕೈಗೊಂಬೆ ಮಾತ್ರ. ದೇಶಗಳು ಬದಲಾಗಬಹುದು, ಹೆಸರುಗಳು ಬದಲಾಗಬಹುದು, ಆಳುವ ಅರಸರೂ ಬದಲಾಗಬಹುದು. ಹೆಣ್ಣಿನ ಪರಿಸ್ಥಿತಿ ಮಾತ್ರ ಅಂದಿನಿಂದ ಇಂದಿನವರೆಗೂ ಅದೇ ಶೋಚನೀಯ ಪರಿಸ್ಥಿತಿ. ಆಲೋಚನೆಗೀಡು ಮಾಡುವ ಸುಂದರವಾದ ಕಾದಂಬರಿ. ತಪ್ಪದೇ ಓದಿ. ಧನ್ಯವಾದಗಳು.